ಇನ್ನೆಷ್ಟು ಬಲಿ ಬೇಕು ಹಾಗಾದರೆ ಕಿಲ್ಲರ್ BMTCಗೆ? ಈ ಪ್ರಶ್ನೆ ಪ್ರತಿ ಬಾರಿ ಕೇಳ್ತೀವಿ ನಾವು. 5 ದಿನದಲ್ಲಿ BMTC ಬಸ್ ಅಪಘಾತಕ್ಕೆ 2 ಬಲಿಯಾಗಿದ್ದಾರೆ. ಕಳೆದ ಶುಕ್ರವಾರ ಅಷ್ಟೇ, ಇನ್ನೂ 1 ವಾರನೂ ಆಗಿಲ್ಲ. ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ ಆ ಎಲೆಕ್ಟ್ರಿಕ್ ಬಸ್ನಲ್ಲಿ ಒಬ್ಬರು ಮೃತಪಟ್ಟಿದ್ದರು, ಸುಮಾ ಅಂತ, 25 ವರ್ಷದ ಯುವತಿ. ಇವತ್ತು ಮತ್ತೊಂದು BMTC ಬಸ್ ಡಿಕ್ಕಿ ಹೊಡೆದು ಮತ್ತೊಂದು ಅಪಘಾತ, ಮತ್ತೊಂದು ಸಾವು. ಅವತ್ತು ಅಯ್ಯೋ ಅದು ಎಲೆಕ್ಟ್ರಿಕ್ ಬಸ್ಸು, ಡ್ರೈವರ್ ನಮ್ಮವರಲ್ಲ, ಕಾಂಟ್ರಾಕ್ಟ್ ಕೊಟ್ಟಿದ್ವಿ ನಾವು, ಅವರು ಆಕ್ಸಿಡೆಂಟ್ ಮಾಡಿರೋದು ಅಂತ ಅಂದ್ಬಿಟ್ರು. ಇವತ್ತು BMTC ಡ್ರೈವರೇ ಆಕ್ಸಿಡೆಂಟ್ ಮಾಡಿದ್ದಾರೆ. ಇದಕ್ಕೇನು ಹೇಳ್ತಾರೆ? ಇದಕ್ಕೆ ಯಾಕೆ ಇದನ್ನು ಗಂಭೀರವಾಗಿ ಇಲಾಖೆ ತಗೋತಾ ಇಲ್ಲ? ಯಾಕೆ ಒಂದು ಸಭೆ ಮಾಡ್ತಾ ಇಲ್ಲ? ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪಘಾತಗಳನ್ನ ತಪ್ಪಿಸೋ ನಿಟ್ಟಿನಲ್ಲಿ ಕ್ರಮಗಳಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಸಹಜವಾಗೇ ಮೂಡ್ತಾ ಇದೆ. ಪಾಪ ರೋಡಲ್ಲಿ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ, ಯಾರೋ ಒಬ್ಬರು ಅಮಾಯಕರು ಬಸ್ ಬಂದು ಗುದ್ಬಿಡೋದು ಹಿಂದ್ಗಡೆಯಿಂದ. ಮನೆ ಬಿಟ್ಟವ್ರು ಮನೆಗೆ ವಾಪಸ್ ಹೋಗಲ್ಲ ಅಂತಂದರೆ ಹೆಂಗೆ ಇದು ಬೆಂಗಳೂರಿನಲ್ಲಿ? ಇದನ್ನು ಇಲಾಖೆ ಮತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ನನ್ನ ಕೊಲ್ಲಿಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈ ಥರ ಮೇಲಿಂದ ಮೇಲೆ BMTC ಬಸ್ ಅಪಘಾತಗಳಾಗ್ತಾ ಇದೆ, ಇಲಾಖೆ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ. ಕೆಲವರು ಆಫ್ ದಿ ರೆಕಾರ್ಡ್ ಡ್ರೈವರ್ಗಳೆಲ್ಲ ಹೇಳ್ತಾರೆ, ಸರ್ ಬಸ್ ಮೇಂಟೆನೆನ್ಸೇ ಮಾಡಲ್ಲ ಡಿಪೋದಲ್ಲಿ, ಏನು ಎಲ್ಲ ಯಾವುದು ಸುಸ್ಥಿತಿಯಲ್ಲಿಲ್ಲ ಬಸ್ಗಳು ಅಂತಾರೆ. ನಿಜಾನ? ಇಲಾಖೆ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ? ಎಸ್ ಅರವಿಂದ್, BMTC ಕೂಡ ಹಲವು ಬಾರಿ ಹಲವು ಕ್ರಮಗಳನ್ನ ಕೂಡ ಕೈಗೊಂಡಿದ್ದೇವೆ ಎನ್ನುವಂಥ ಮಾತುಗಳನ್ನ ಕೂಡ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಅಪಘಾತಗಳ ಸಂಖ್ಯೆಯನ್ನು ತಪ್ಪಿಸಲಿಕ್ಕೆ BMTC ಫೇಲ್ ಆಗ್ತಾ ಇದೆ. ಪ್ರಮುಖವಾಗಿ ಚಾಲಕರಿಗೆ, ಅಂದರೆ ಪ್ರಮುಖವಾಗಿ ಬೇರೆ ಗಾಡಿಗಳನ್ನ ಓಡಿಸೋದಕ್ಕೂ BMTC ಬಸ್ಗಳನ್ನ ಓಡಿಸೋದಕ್ಕೂ ಕೂಡ ಸಾಕಷ್ಟು ಅಂತ ಅಂತರ ಇರುತ್ತೆ. ಅದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಟ್ರೈನಿಂಗ್ಗಳನ್ನ ಕೂಡ ನಡೆಸಲಾಗುತ್ತೆ. ಇನ್ನು ಸಂಚಾರಿ ಪೊಲೀಸರು ಕೂಡ ಇದಕ್ಕೆ ಅವರಿಗೆ ಆಗಿರ್ತಕ್ಕಂಥ ತರಬೇತಿಗಳನ್ನ ಶಿಬಿರಗಳನ್ನ ಕೂಡ ನಡೆಸ್ತಾರೆ. ಆದರೂ ಕೂಡ ಇದು ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಕೇವಲ ಯಾರು ಒಂದು ಡ್ರೈವರನ್ನು ತಪ್ಪು ಮಾಡಿರ್ತಾರೋ ಅವರನ್ನು ಸಸ್ಪೆಂಡ್ ಮಾಡಿ ಕೈ ತಳಿಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಕಳೆದ ಬಾರಿ ಪೀಣ್ಯದಲ್ಲಿ ಆದಾಗಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕತೆ. ಎಲೆಕ್ಟ್ರಿಕ್ ಡ್ರೈವರ್ ನಮ್ಮ BMTCಯ ಡ್ರೈವರ್ ಅಲ್ಲ, ಅವರ ಗುತ್ತಿಗೆ ಸಂಸ್ಥೆಯವರು, ಹೀಗಾಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವಂಥ ಒಂದು ಕೈಜಾರಿಕೆಯ ಉತ್ತರವನ್ನು BMTC ನೀಡಿತು. ಆದರೆ BMTC ಸಾರ್ವಜನಿಕ ಒಂದು ಸೇವೆಯನ್ನು ಒದಗಿಸ್ತಾ ಇದೆ. ಹೀಗಾಗಿ ಜನರಿಗೆ ಸೇವೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಅದೇ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ಕೊಳ್ಬೇಕಾಗುತ್ತೆ. ಹೀಗಾಗಿ ಅಂದರೆ ಅಲ್ಲಿರ್ತಕ್ಕಂಥ ಡ್ರೈವರ್ಗಳಿಗೂ ಕೂಡ ಸರಿಯಾಗಿರ್ತಕ್ಕಂಥ ತರಬೇತಿಯನ್ನು ನೀಡಬೇಕಾಗುತ್ತೆ. ಕೇವಲ ಒಂದು ಆಕ್ಸಿಡೆಂಟ್ ಆದಾಗ ಆ ಒಂದು ಡ್ರೈವರ್ ಕಂಡಕ್ಟರ್ನ ಸಸ್ಪೆಂಡ್ ಮಾಡಿ ಅವರಿಗೆ ಇನ್ನೂ ಮೃತಪಟ್ಟವ ಕುಟುಂಬಕ್ಕೆ ಪರಿಹಾರವನ್ನು ನೀಡ್ತಾರೆ ಹೊರತು ಅವರ ಜೀವವನ್ನು ಮತ್ತೆ ಹಿಂತಿರುಗಿಸುವಂಥ ಒಂದು ಕೆಲಸ ಆಗಿರಲಿಲ್ಲ. ಹೀಗಾಗಿ ಇದರ ಬಗ್ಗೆ BMTC MD ಅವರು ಕೂಡ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹೋದ ಜೀವವನ್ನು ವಾಪಸ್ ಕೊಡೋದಕ್ಕೆ ಯಾರ ಕೈಲೂ ಆಗಲ್ಲ, ಬಟ್ ಅಪಘಾತಗಳಾಗದ ರೀತಿಯಲ್ಲಿ ಏನಾದರೂ ಕ್ರಮ ತಗೋಬೇಕು. ಇದು ತುಂಬ ಗಂಭೀರವಾಗಿ ತಗೋಬೇಕು. ಇದನ್ನು ಡ್ರೈವರ್ಗಳೇನಾದರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಯಾಕೆ ಹೀಗಾಗ್ತಾ ಇದೆ? ತರಬೇತಿ ಇಲ್ವಾ ಅವ್ರಿಗೆ ಸರಿಯಾಗಿ? ಅಂಥವ್ರನ್ನ ಡ್ರೈವರ್ ಮಾಡಿದ್ದು ಹೆಂಗೆ ನೀವು? ಉತ್ತರ ಕೊಡೋರು ಯಾರು?